ಹಾಯ್ ಎಲ್ರಿಗೂ ನಮಸ್ಕಾರ. ಕಾಸರಗೋಡು ಹೆಲ್ತಿ ಕುಕ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಕ್ವಿಕ್ಕಾಗಿ ನಾನು ಉದ್ದಿನ ದೋಸೆ, ಗ್ರೀನ್ ಚಟ್ನಿ, ಆಮೇಲೆ ಬಟಾಟೆ ಪಲ್ಯ ಮಾಡಿದ್ದೇನೆ. ಅದನ್ನು ಹೀಗೆ ಮಾತಾಡ್ತಾ ಹೇಗೆ ಮಾಡೋದು ಅಂತ ನಿಮಗೆಲ್ರಿಗೂ ನಾನು ಹೇಳ್ಕೊಡ್ತೇನೆ ಆಯಿತಾ. ತುಂಬ ಟೇಸ್ಟಿಯಾಗಿರ್ತದೆ. ಅದು ಬೇರೆ ತೆಂಗಿನ ಎಣ್ಣೆಯಲ್ಲಿ ಮಾಡಿದ್ದಲ್ವ. ನಿಮಗೆ ಯಾವ ಎಣ್ಣೆ ಬೇಕಾದರೂ ಹಾಕ್ಬೋದು. ಬನ್ನಿ ನೋಡಿ ಬರುವ ನಾವು ಫಸ್ಟ್. ಈಗ ಉದ್ದಿನ ದೋಸೆಗೆ ನಾನು ಕರಿಬೇಯಿಸಿದ್ದೇನೆ. ಅದಕ್ಕೆ ಒಂದು ಬಟಾಟೆ ಪಲ್ಯ ಮಾಡುವ ಅಂತ. ಬಟಾಟೆ ಪಲ್ಯ ಮತ್ತು ಚಟ್ನಿ. ಹಾಗೆ ಈಗ ಬಟಾಟೆಯನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ. ಇದನ್ನು ಈಗ ನೀರುಳ್ಳಿ ಎಲ್ಲ ಕಟ್ ಮಾಡಬೇಕಲ್ವ. ನೀರುಳ್ಳಿ, ಹಸಿಮೆಣಸು ಎಲ್ಲ ಕಟ್ ಮಾಡಬೇಕು. ಬಟಾಟೆ ಜಾಸ್ತಿ ಪಲ್ಯ ಮಾಡೋದಿಲ್ಲ ನಾವು, ಯಾಕೆಂದರೆ ದಪ್ಪ ಆಗೋದಲ್ವ. ಬಟಾಟೆ ಪಲ್ಯ ತಿಂದರೆ ಇಷ್ಟ ನನಗೆ, ಅದ್ರ ಜಾಸ್ತಿ ಮಾಡಲಿಕ್ಕೆ ಹೋಗೋದಿಲ್ಲ ನಾನು. ಸ್ವಲ್ಪ ಮಾಡೋದು. ಇಲ್ಲಿ ಈಗ ನಾನು ತಗೊಂಡದ್ದು ನೀರುಳ್ಳಿ, ಹಸಿಮೆಣಸು, ಸಣ್ಣ ನಿಂಬೆಹಣ್ಣು, ಕರಿಬೇವು, ಕೊತ್ತಂಬರಿ. ಈಗ ಸಾಸಿವೆ ಇದೆಲ್ಲ ಹಾಕುವ. ಈಗ ಈರುಳ್ಳಿ, ಹಸಿಮೆಣಸು, ನಮ್ಮ ಬಟಾಟೆಗೆ ಉಪ್ಪು ಹಾಕಲಿಲ್ಲ, ಹಾಗೆ ಈಗ ಉಪ್ಪು ಹಾಕಿದೆ. ಹಾಗೆ ಅರಿಶಿನ ಪುಡಿ ಹಾಕುವಲ್ವ. ಈಗ ಫುಲ್ ಸಿಮ್ಮಲ್ಲಿಡಬೇಕು. ಈಗ ಕರಿಬೇವು ಸೊಪ್ಪು ಹಾಕು. ಮೊದಲೇ ಹಾಕಬಾರ್ದು ಕರಿಬೇವು ಸೊಪ್ಪು. ಈಗ ಸ್ಮ್ಯಾಶ್ ಮಾಡಿದ ಬಟಾಟೆ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕಬೇಕಲ್ಲ ಇದಕ್ಕೆ, ತುಂಬ ಗಟ್ಟಿ ಇದ್ದರೆ ಒಳ್ಳೆಯದಾಗೋದಿಲ್ಲ. ಮನೆಯಲ್ಲಿ ಬಟಾಟೆ ಪಲ್ಯ ಎಲ್ಲರಿಗೂ ನೀರು ಬೇಕು. ತುಂಬ ನೀರಲ್ಲ, ಒಂದು ಹದವಾದ ನೀರು ಹೀಗಿರಬೇಕು. ಉಪ್ಪು ನೋಡಬೇಕು. ಹಾಕಿದ್ದೇನೆ ಉಪ್ಪು. ಈಗ ಒಂದು ಕಾಲು ತುಂಡಷ್ಟು ನಿಂಬೆ ರಸ ಸೇರಿಸಬೇಕು. ಆಗಲೇ ಅದು ಮಜಾ ಇರೋದು. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಅದೊಳ್ಳೆ ಒಂದು ಪರಿಮಳ ಕೊಡ್ತದೆ. ಇನ್ನು ಸ್ಟವ್ ಆಫ್ ಮಾಡು. ನೋಡಿ, ಮುಚ್ಚಿಡುವಲ್ಲ. ಹಾಗೆ ಚಟ್ನಿ ಮಾಡುವಲ್ವಾ, ಹಸಿಮೆಣಸಿನ ಚಟ್ನಿ. ಶುಂಠಿ ಹಾಕ್ತೇನೆ, ಸ್ವಲ್ಪ ಹುಳಿ ಹಾಕಬೇಕು, ಉಪ್ಪು, ಇಷ್ಟೇ ಹುಳಿ ಹಾಕೋದು ನಾವು. ನೀರು ಹಾಕಿ ಕಡ್ಕೊಂಡು ಬರಬೇಕು. ಈಗ ಚಟ್ನಿ ಆಯಿತು, ಹಸಿರು ಚಟ್ನಿ ಆಯಿತು. ಒಗ್ಗರಣೆ ಕೊಡಬೇಕು ಇನ್ನು. ಹಾಗೆ ಒಗ್ಗರಣೆ ಕೊಡುವಲ್ಲ. ಈಗ ಉಪ್ಪು ಸಾಕಾಗಲಿಲ್ಲ ಅಂದರೆ ಉಪ್ಪು ಹಾಕಬೇಕು. ಸರಿ ಇದೆ. ನೋಡಿ, ಈ ಒಂದು ದೋಸೆ ಪಾತ್ರೆ ಇದೆ ಅಲ್ವ, ನಾನ್ ಸ್ಟಿಕ್ ಅಲ್ಲ ಇದು. ಇದರಲ್ಲಿ ಮಾಡಿದರೆ ಚಂದವಾಗಿ ಬರ್ತದೆ ದೋಸೆ. ಈಗ ನಮ್ಮ ದೋಸೆ ರೆಡಿ ಆಯಿತು ನೋಡಿ. ದೋಸೆ ರೆಡಿ. ಹಾಗೆ ಬಟಾಟೆ ಪಲ್ಯ ಕೂಡ ರೆಡಿಯಾಗಿದೆ. ನಿಮಗೆ ನಾನು ತೋರಿಸ್ಕೊಟ್ಟೆ ಅಲ್ವ ಆಗಲೇ.
ಬಟಾಟೆ ಪಲ್ಯ ದೋಸೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಲ್ವಾ ಇದು. ಹಾಗೆ ನಮ್ಮ ಚಟ್ನಿ ಕೂಡ ರೆಡಿಯಾಗಿದೆ ಅಲ್ವಾ. ಇದೊಂದು ನಮ್ಮ ಊರ ಕಡೆ ಎಲ್ಲ ಕಾಸರಗೋಡು ಕಡೆ ದೋಸೆಗೆ ಹೀಗೆ ಮಾಡೋದು. ಆಲೂಗಡ್ಡೆ ಪಲ್ಯ, ಚಟ್ನಿ, ಕೆಂಪು ಚಟ್ನಿ ಮಾಡ್ತೇವೆ, ಗ್ರೀನ್ ಚಟ್ನಿ ಮಾಡ್ತೇವೆ. ಹೀಗೆ ಕ್ವಿಕ್ಕಾಗಿ ಎಲ್ಲವೂ ಆಯಿತು. ಹಾಗೆ ನನ್ನ ಈ ಒಂದು ಚಾನಲ್ಗೆ ನಿಮ್ಮದೆಲ್ಲ ಸಪೋರ್ಟ್ ಇರಲಿ, ಪ್ರೀತಿ ಇರಲಿ, ಲೈಕ್ ಇರಲಿ, ಕಮೆಂಟ್ ಇರಲಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಟಾಟಾ ಬಾಯ್. ಮತ್ತೊಂದು ಒಳ್ಳೆಯ ಅಡುಗೆಯೊಂದಿಗೆ ಬರ್ತೀನಿ.